ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆರಂಭಿಸಿರುವ ಮತಕಳ್ಳತನ ನಿಲ್ಲಿಸಿ ಎಂಬ ಅಭಿಯಾನಕ್ಕೆ ಶಿರಾನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಜಯಚಂದ್ರ ಅವರ ನೇತೃತ್ವದಲ್ಲಿ ಸಭೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಆರಂಭಿಸಿರುವ ವೋಟ್ ಚೋರಿ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದ್ರು. ಇದೇ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರ ಸಹಿ ಸಂಗ್ರಹ ಮಾಡಲಾಯಿತು. ಕಾಂಗ್ರೆಸ್ ಬಂದಿದ್ದು ಬಿಜೆಪಿ ಹೋಗಿದೆ, ಬಿಜೆಪಿ ಬಂದಿದ್ದು ಕಾಂಗ್ರೆಸ್ ಬಂದಿದೆ. ಅದೇ 13,000 ಗೆದ್ದೇನೆ ಅಂತ ಹೇಳಿದ್ರೆ 13,000 ಸೋತೆ. ನಾನು ಹೋಗಿ ಹೇಳಿದೆ, ಸೋನಿಯಾ ಗಾಂಧಿ ಅವ್ರು ಭೇಟಿ ಮಾಡಿದೆ, ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದೆ, ಸಿದ್ದರಾಮಯ್ಯನವ್ರು ಭೇಟಿ ಮಾಡಿದೆ, ಶಿವಕುಮಾರ್ ಹೇಳಿದೆ, ನೋಡಪ್ಪ ನಮ್ದು ಆಗಿರೋ ಕತೆ ಇದು ಅಂತೇಳಿ. ಅವ್ರಿಗೆ ನಂಬಿಕೆನೇ ಇಲ್ಲ ಇದನ್ನ, ಇದೇಂಗ್ ಸಾಧ್ಯ ಅಂತೇಳಿ. ಆಮೇಲೆ ಕೊನೆಗೆ ಒಂದ್ ದಿವಸ ಏನಾಯ್ತು, ಸಿದ್ದರಾಮಯ್ಯನ ಮನೆಗೆ ಕರ್ಕೊಂಡೋದೆ ಒಬ್ಬನ್ನ, ಯಾರು ಹ್ಯಾಕಿಂಗ್ ಆಗಿದೆ ಅಂತ ಹೇಳಿದ್ನಲ್ಲ ಅವನ್ನೇ ಕರ್ಕೊಂಡೋದೆ. ನೋಡಪ್ಪ ಹ್ಯಾಕಿಂಗ್ ಆಗ್ತದೆ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ, ನೋಡಿ ಕರ್ಕೊಂಡ್ ಬಂದಿದೆ ಅವ್ರನ್ನ ಅಂತೇಳಿ. ಹೆಂಗೆ ಮಾಡಕ್ ಸಾಧ್ಯ ಅಂದ್ರು ಅವರು. ಒಂದ್ ಕೆಲಸ ಮಾಡಿ, ಇಲ್ಲಿ ಎಲ್ಲಿದ್ದಾರೆ ನಿಮ್ ಮನೆ ಹತ್ರ ಹೆಚ್ಚು ಕಮ್ಮಿ ಒಂದ್ 800 ಜನ ಇದ್ದಾರೆ. ಒಂದ್ ಕೆಲಸ ಮಾಡಿ, ಈಗ ಒಂದ್ ಮಿಷನ್ ಇಡ್ತೀನಿ ನಾನು, ನಿಮ್ ಎದುರಿಗೆ ಇಡ್ತೀನಿ ಮಿಷನ್, ನೀವು ಯಾರ್ಯಾರು ಬೇಕೋ ಬಂದು ಓಟ್ ಹಾಕಿ. ಸರಿ, ಎಲ್ಲರೂ ಬಂದ್ರು, ಹೋದ್ರು, ಕಾಂಗ್ರೆಸ್ಗೆ ಹಾಕಿದ್ರು, ಬಿಜೆಪಿಗೆ ಸುಮ್ನೆ ಎಲ್ಲ ಕೂಕೊಂಡು ಯಾರ ಹೆಸರುಗಳು ಹಾಕಿ ಒಂದು ಓಟ್ ಹಾಕಿ ಒತ್ತಿದ್ವಿ. ಒತ್ತಿದಾದ್ಮೇಲೆ ಕೇಳಿದ್ರು ಯಾರು ಗೆಲ್ಬೇಕೀಗ ಅಂದ್ರು. ಕಾಂಗ್ರೆಸ್ ಗೆಲ್ಬೇಕು ಅಂದ್ರು, ಕೆಲವು ಬಿಜೆಪಿ ಗೆಲ್ಬೇಕು ಅಂದ್ರು. ಅಲ್ಲಿರೋರೆಲ್ಲರೂ ಕಾಂಗ್ರೆಸ್ ತಾರೆ, ಬಿಜೆಪಿ ಹೆಂಗೆಲ್ಲ ಸಾಧ್ಯ? ಬಹಳ ಜನ ನೋಡೋಣ, ಪರೀಕ್ಷೆ ಮಾಡೋಣ, ಬಿಜೆಪಿ ಗೆಲ್ಲಿ ಅಂತ ಬಟನ್ ಪ್ರೆಸ್ ಮಾಡಿದ್ರೆ ಬಿಜೆಪಿ ಗೆದ್ದು. ಹೆಂಗೆ ಅಂದ್ರೆ, ನೀವು ವೋಟ್ ಏನಾರ ಹಾಕ್ಲಿ, ಯಾರಿಗಾರ ಹಾಕಲಿ, ಕೌಂಟಿಂಗ್ ಹಾಕಿ ಬಂದಾಗ ಮಾತ್ರ ನೀವು ಬೇಕಾದ್ದೇ ಬರೋದು. ಇದು ಮೆಷಿನ್ಗಳು. ನಾವು ಮೆಷಿನ್ಗಳಿಗೆ ಸರೆಂಡರ್ ಆಗಿದ್ದೀವಿ ಮನುಷ್ಯರು. ಇದನ್ನೇ ಹ್ಯಾಕಿಂಗ್ ಅನ್ನೋದು. ಇದು ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗೋದೇ ಕಷ್ಟ ಆಯ್ತು. ಬಹುಶಃ ನನಗಾಗಿರೋ ಅನುಭವ ಕರ್ನಾಟಕದಲ್ಲಿ ಯಾವನಿಗೂ ಆಗಿರಲಿಲ್ಲ. ಯಾಕಂದ್ರೆ ಚುನಾವಣೆ ಫೇಸ್ ಮಾಡ್ದ ನಾನು, ಚುನಾವಣೆ ಫೇಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ ಅನುಭವಿಸ್ತವ ನಾನು, ತೀರ್ಪು ಬಂದಿದ್ದು ಅನುಭವಿಸ್ತವನು ನಾನೇ ಆಗಿದ್ದೀನಿ. ಆದ್ರೆ ನಾನು ಒಂದ್ ಹೇಳ್ತೀನಿ, ಇದರಲ್ಲಿ ಮೋಸ ಅಡಗಿದೆ. ಈ ಯಂತ್ರ ಒಂದು ಹೇಳ್ತೀನಿ, ನಾವು ಹೋಗ್ತೀವಿ, ಓಟ್ ಹಾಕ್ತಿವಿ, ಬೆಟ್ಟಿಕ್ತಿವಿ, ಓಟ್ ಹಾಕಿದ ತಕ್ಷಣ ನಾವು ಕಾಂಗ್ರೆಸ್ಗೆ ಅಂತ ಹಾಕ್ತಿವಿ. ಅಲ್ಲಿ ಬರುತ್ತೆ, ಒಂದು ಸ್ಲಿಪ್ ಬೀಳುತ್ತೆ, ಹೋಗ್ತಿವಿ. ಓಟ್ ಎಣಿಕೆ ಮಾಡ್ಬೇಕಾದಾಗ ಏನಂದ್ರೆ, ಮಿಷಿನ್ ನಾಗ ಏನ್ ಕೌಂಟ್ ಆಗಿರುತ್ತಲ್ಲ ಅದು ಮಾತ್ರ ಲೆಕ್ಕಕ್ಕೆ ಕಾಣ್ತಾರೆ, ಇದನ್ನ ಲೆಕ್ಕಕ್ಕೆ ಕಾಣಲ್ಲ. ಇಲ್ಲಿ ಓಟ್ ಒತ್ತಿ ಬಿದ್ದಿರ್ತಾವಲ್ಲ ಅವನ್ನ ಕೌಂಟ್ ಮಾಡ್ಬಿಟ್ರೆ ಲೆಕ್ಕಕ್ಕೆ ಗೊತ್ತಾಗ್ತದೆ. ಇದು ಕೌಂಟೇ ಮಾಡೋದಿಲ್ಲ. ಬರೀ ಇವರು ಮೆಷಿನ್ ನಲ್ಲಿ ಏನಿರ್ತದೆ, ಮೆಷಿನ್ ನಲ್ಲಿ ಇರ್ತಾರೆ, ಅವರ ಕಾಂಗ್ರೆಸ್ ಕಡೆಯಿಂದ ಒಬ್ಬ, ಬಿಜೆಪಿ ಕಡೆಯಿಂದ ಇರ್ತಾರೆ. ನೋಡಪ್ಪ, ಬೂತ್ ನಂಬರ್ 120, ಇದರಲ್ಲಿ ಕಾಂಗ್ರೆಸ್ 80 ಓಟು, ಬಿಜೆಪಿ 20 ಓಟು ಅಂತ ಹಿಂಗ್ ಹೇಳ್ಕೊಂಡು ಹೋಗ್ತಾರೆ. ಅದು ಗುರ್ತಾಕಂತೆ ಬರ್ತೀವಿ ನಾವು, ಇಷ್ಟೇ ಬಂದಿರೋದು ಅಂತೇಳಿ. ಇದೆಲ್ಲದು ಮೋಸ ಅನ್ನೋದಕ್ಕೆ ಬಿಜೆಪಿಯವರು ಎಷ್ಟು ಮೋಸಗಾರರು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಂತ ಇರ್ತದೆ, ಅದಕ್ಕೆ ಅಧ್ಯಕ್ಷಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಆಮೇಲೆ ಅದ್ರ ಜೊತೆಗೆ ತಾಲೂಕ್ ಯೂತ್ ಕಾಂಗ್ರೆಸ್ ಕಮಿಟಿ ಅಂತ ಇರ್ತಾರೆ, ಮಹಿಳಾ ಕಾಂಗ್ರೆಸ್ ಅಂತ ಇರ್ತದೆ, ಇದೆಲ್ಲದೂ ಇರುತ್ತೆ. ಅಲ್ಲೇನಾರು ಇದೆಯಾ ಅಂದ್ರೆ ಅಲ್ಲಿಲ್ಲ ಬಿಜೆಪಿನಲ್ಲಿ. ಅದೇನಂದ್ರೆ ಪೇಜ್ ಕಮಿಟಿ ಅಂತ. ಪೇಜ್ ಕಮಿಟಿ ಅಂದ್ರೆ ಹೆಂಗೆ ಅಂದ್ರೆ, ಮೊದಲನೇ ಪೇಜ್ ಅಲ್ಲಿ ಒಂದು 100 ಓಟ್ ಇರುತ್ತೆ, 30 ಓಟ್ ಇರುತ್ತೆ. 30 ಓಟಿಗೆ ಅದಕ್ಕೊಬ್ಬ ಅಧ್ಯಕ್ಷ, ಅದಕ್ಕೊಬ್ಬ ಕಾರ್ಯದರ್ಶಿ, ಒಬ್ಬ ಖಜಾಂಚಿ. ಪ್ರತಿ ಪೇಜ್ ಒಬ್ಬೊಬ್ರು ಅಧ್ಯಕ್ಷರು. ಅಂದ್ರೆ ಆ ಪೇಜ್ ಅಧ್ಯಕ್ಷ ಅವನಿಗೆ ಗೊತ್ತಿರುತ್ತೆ 30 ಓಟು. 30 ಓಟ್ನ ನಾವೇನ್ ಮಾಡ್ಬೋದು, ಯಾರಿಗ ಹಾಕ್ಸ್ಬೋದು, ಏನಾಗ್ಬೋದು ಅಂತ ಅವ್ರಿಗೆ ಗೊತ್ತಿರ್ತದೆ. ನಾವು ಬೆಳಿಗ್ಗೆ ಎದ್ದು ಮೈಕ್ನ ಮಾತಾಡ್ತೀವಿ, ಭಾಷಣ ಮಾಡ್ತೀವಿ, ಜನಗಳಿಗೆ ಆ ಕೆಲಸ ಮಾಡ್ತೀವಿ, ಈ ಕೆಲಸ. ಅವ್ರು ಯಾವ್ದು ಮಾಡಕ್ ಹೋಗಲ್ಲ, ನೋಡೋದೊಂದೇ ಒಂದು ಪೇಜ್ಗಳು. ಈ ಪೇಜ್ಗಳಲ್ಲಿ ಪೇಜ್ ಕಮಿಟಿ ಅಂತ ಮಾಡಿ ಅವ್ರು ಕಂಟ್ರೋಲ್ ತಗೊಂಡ್ರು. ನಾವೆಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ಹೇಳಿದ್ರೆ, ನಾವು BLAಗಳು ಅಂತ ಮಾಡ್ತೀವಿ. BLA 1, BLA 2 ಅಂತ ಮಾಡ್ತೀವಿ. ಅಂದ್ರೆ ಒಂದೊಂದು ಬೂತ್ಗೂ ಕೂಡ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಮಾಡ್ತೀವಿ. ಬೂತ್ ಲೆವೆಲ್ ಅಂತ ಏಜೆಂಟ್ ಮಾಡಿದಾಗ ವೋಟರ್ ಲಿಸ್ಟ್ ಯಾವ ಸೇರ್ತದೆ, ಯಾವ ಸೇರೋದಿಲ್ಲ ಅಂತ ನೋಡೋದಕ್ಕೆ ಬೂತ್ ಲೆವೆಲ್ ಏಜೆಂಟ್ ಇರ್ತಾನೆ. ತಹಸೀಲ್ದಾರ್ ಆಫೀಸ್ ಕರೀತಾರೆ ಎಲ್ಲ ಒಂದ್ ದಿವಸ, ಬೂತ್ ಲೆವೆಲ್ ಏಜೆಂಟ್ ಬರ್ರಿ ಅಂತ ಹೇಳಿ.
ಅವ್ರು ಹೋಗ್ತಾರೆ, ಒಂದ್ 5 ನಿಮಿಷ ಕೂಕಂತಾರೆ, ಟೀ ಕುಡ್ಕೊಂತಾರೆ, ಬಂದ್ಬಿಡ್ತಾರೆ. ಯಾರಿಗೂ ಗೊತ್ತಾಗೋದಿಲ್ಲ ಇದು. ಅದೇ ಬಿಜೆಪಿ ರೋಡ್ ಎಲ್ಲೂ ಬರೋದಿಲ್ಲ. ಅವ್ರಿಗೆ ಪೇಜ್ ಕಮಿಟಿ ಎಲ್ಲ ಗೊತ್ತಿರ್ತದೆ ಇದು ಗುಟ್ಟೇನು ಅಂತೇಳಿ. ಈ ತರ ಮೋಸ ಮಾಡ್ತಾರೆ ಅಂತ ಹೇಳಿ ಈ ಸರಿ ಗೊತ್ತಾಯ್ತು. ಈಗ ಹೆಂಗೆ ಇದ್ರೆ ಬೆಂಗಳೂರಿನಲ್ಲಿ ಮನ್ಸೂರ್ ಅಲಿ ಖಾನ್ ಅವನು 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ 7 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವನು ಲೀಡ್ ಬಂದೈತಿ ಕಾಂಗ್ರೆಸ್. ಒಂದರಲ್ಲಿ 2.5 ಲಕ್ಷ ಒಟ್ಟು ಒಂದೇ ಕಡೆಗೆ ಹೋಗ್ಬಿಟ್ಟ ಮಾದೇಪುರದಲ್ಲಿ. ಏನಿದೆ ಹೆಂಗಾಗಿದೆ ಅಂತೇಳಿ ಅವನು ಸಮೀಕ್ಷೆ ಮಾಡಿ ಇದು ಕಂಡಿಡ್ದ ಈ ತರ ಮೋಸ ಆಗಿದೆ ಅಂತೇಳಿ ಹೋಗಿ ರಾಹುಲ್ ಗಾಂಧಿ ಹೇಳ್ತಾರೆ. ರಾಹುಲ್ ಗಾಂಧಿ ಒಂದು ಟೀಮ್ ಮಾಡಿದ್ರು, ನೋಡಿದ್ರು, ಅದನ್ನ ನೋಡಿ ಅರ್ಥ ಮಾಡ್ಕೊಂಡಿದ್ದ ಆದ್ಮೇಲೆ ಇವತ್ತು ಮನ್ಸೂರ್ ಅಲಿ ಖಾನ್ ಇಡೀ ದೇಶಕ್ಕೆ ಈ ಮತಗಳ್ಳತನ ನಡೀತಾ ಇದೆ ಅಂತೇಳಿ ತೋರಿಸ್ಕೊಟ್ಟವನು. ಅವನು ಚಿಕ್ಕ ಹುಡುಗ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.